ಸರ್ ನೆಕ್ಸ್ಟ್ ಮೂರನೇ ಫ್ಲಾಟ್ಗೆ ಈ ಕಡೆ ಕೆಳಗಡೆ ಬಂದಿದೀವಲ್ಲ, ಇದು ಫ್ರೂಟ್ ಸಂಬಂಧಪಟ್ಟಿದ್ದು ಪೀಸ್ ಅಲ್ವಾ ಸರ್? ಹೌದು, ಮೇಲ್ಗಡೆದೂ ಫ್ರೂಟ್ ಸಂಬಂಧಪಟ್ಟಿದ್ದೆ, ಈ ಕೆಳಗಡೆನೂ ಫ್ರೂಟ್ ಇದೆ. ವಿಶೇಷವಾಗಿರತಕ್ಕಂಥ ಗಿಡಗಳನ್ನ ಆಲ್ಮೋಸ್ಟ್ ಎಲ್ಲಾ ಗಿಡಗಳನ್ನ ನಾಟಿ ಮಾಡಿರಲ್ಲ ಸರ್, ಫ್ರೂಟ್ಸ್ ಗಿಡಗಳನ್ನ. ಹೌದು ಸರ್, 350ರಿಂದ 5,000ವರೆಗೂ ಒಂದು ಗಿಡ ರೇಟ್ ಇದೆ ಸರ್. ಅದು ಎಲ್ಲಾ ವೆರೈಟಿ ಒಂದು ಗಿಡ 5,000 ಕೊಟ್ಟಿದೀವಿ, 350ರಿಂದ ಸ್ಟಾರ್ಟ್ ಆಗಿದೆ ಸರ್. ಸ್ಟಾರ್ಟಿಂಗ್ ರೇಟ್ ಇಂದಾನೆ ಎಲ್ಲ ಟೋಟಲ್ ಆಗಿ ಎಲ್ಲ ಒಂದು 180ರಿಂದ 200 ವೆರೈಟಿ ಇದೆ ಸರ್ ತೋಟದಲ್ಲಿ ಗಿಡ. ಸರ್ ನನ್ನ ಪ್ರಕಾರ ನಿಮ್ಗೆ ಇನ್ನು 1 ರಿಂದ 2 ವರ್ಷ ಆದ್ಮೇಲೆ ನಿಮ್ಗೆ ಈ ಹಣ್ಣುಗಳಲ್ಲಿ ಆದಾಯನೇ ನೈಸರ್ಗಿಕವಾಗಿ ಕೈ ಹಿಡಿಯುತ್ತೆ ಅಂತ ಅನಿಸಿಕೆ ಅಲ್ವಾ ಸರ್? ಹೌದು ಸರ್, ಅದನ್ನೇ ಈಗ ನಾವಿಷ್ಟೆಲ್ಲ ಪ್ರಯತ್ನಗಳು ಪಟ್ಟು ಸಾಕ್ತಾ ಇರೋದು ಅದರಿಂದಲ್ಲ ಸರ್. ಸರ್ ಹಾಗೆ ಈ ಬೆಡ್ ಮಾಡ್ತಾ ಇದ್ರಲ್ಲ ಸರ್, ಇದು ನ್ಯಾಚುರಲ್ ಆಗಿ ಕಳೆನ ಹಾಗೆ ಬೆಡ್ ಮಾಡಿ? ಹೌದು ಸರ್, ಈಗ ನೋಡಿ ಈ ಕಳೆ ಬಂದಿದೆ, ಆ ಕಳೆ ಬಂದಿರ್ತಕ್ಕಂಥದನ್ನ ಬೆಡ್ ಮಾಡಿ ಆ ಕಳೆನ ಹಂಗೆ ಮುಚ್ಚಿ ಅದೇ ಗೊಬ್ಬರ ಆಗಿ ಅದ್ರ ಮೇಲೆ ನಾವು ಬೇರೆ ಬೆಳೆಗಳು ಹಾಕೋಣ ಸರ್. ಹೌದು, ಈ ಬೆಡ್ ಮೇಲೆನೆ ಇಲ್ಲಿ ಕಳೆ ಒರೆಯೋದು ಮತ್ತೆ ಗುದ್ಲಿ ಅಗಿಯೋದು ಆ ತರದ್ದು, ಮತ್ತೆ ಕಳೆ ಔಷಧಿ ಹೊಡಿಯೋದು, ಮತ್ತೆ ಟ್ರ್ಯಾಕ್ಟರ್ ಉಳುಮೆ ಮಾಡೋದು, ಇವೆಲ್ಲ ಏನು ಇಲ್ಲ ಸರ್. ಇಲ್ಲಿ ಜೀವಾಣುಗಳು ಮತ್ತೆ ಎರೆಹುಳುಗಳು ನಮ್ಮಲ್ಲಿ ಉತ್ಪತ್ತಿ ನೋಡಿ. ಈಗ ನೀವು ಮುಟ್ಟಿದ್ರೆ ಒಳ್ಳೆ ಪಂಜಿದಂಗಿದೆ ಸರ್ ನಮ್ಮ. ನೋಡಿ ಈಗ ಇಲ್ಲಿ ಒಳಗಡೆ ಪ್ರೆಸ್ ಮಾಡಿದ್ರೆ ಮಣ್ಣು ಹೋಗ್ತಾ ಇದೆ ಒಳಗಡೆ. ಹೌದು ಸರ್, ಆ ತರ ಇದೆ, ಎರೆಹುಳುಗಳು ಯಥೇಚ್ಛವಾಗಿರುತ್ತೆ ಅಂತ. ಹೌದು ಸರ್, ಹೌದು, ಜೀವಾಣುಗಳಂತೂ ಬೇಜನ್ ಉತ್ಪತ್ತಿ ಆಗಿದೆ ಸರ್. ನೆಕ್ಸ್ಟ್ ಹಾಗೆ ಹೋಗೋಣ ಸರ್. ಈಗ ನೈಸರ್ಗಿಕವಾಗಿ ಮಾಡೋದ್ರಲ್ಲಿ ಈ ದ್ರವಗಳು ತಯಾರು ಮಾಡ್ಕೊಳ್ಳೋದು, ಈಗ ಎರೆಹುಳುಗಳು ಮೇಲ್ಗಡೆನೆ ಮುಟ್ಟಿದ್ರೆ ನೋಡಿ ಸರ್, ಮೇಲೆ ಇದೆ ಎರೆಹುಳುಗಳು ನೋಡಿ ಸರ್. ನಮ್ ಜಮೀನಲ್ಲಿ 3 ಅಡಿ ತೋಡಿದ್ರೆ ಸಿಗಲ್ಲ ನೋಡಿ, ಎರೆಹುಳುಗಳು ಎಷ್ಟು ಬೇಕಾದ್ರೂ ಸಿಗುತ್ತೆ ಸರ್ ನಮ್ಮ ಬರೀ ಮೇಲ್ಗಡೆ ಮಣ್ಣಲ್ಲಿ ತಗೊಂಡಿರೋ. ಹೌದು ಸರ್, ನೋಡಿ ಇಲ್ಲ ಮೇಲ್ಗಡೆ ಮಾತ್ರ ನೋಡಿ ಇಲ್ಲೇ ಸರ್. ಇದರಲ್ಲಿ ಅದೇ ನಾವು ಹೇಳಿದ್ನಲ್ಲ, ಜೀವಾಮೃತ ಈ ತರ ಸ್ಲರಿಗಳು ಏನಾದ್ರು ತಯಾರು ಮಾಡ್ಕೊಂತ ಇರ್ತೀರಲ್ವ ಸರ್? ಹೌದು ಸರ್, ಬಗ್ಗೆ ನೋಡಿ ಸರ್. ಈಗ ಇಲ್ಲಿ 2 ಡ್ರಮ್ ಸ್ಲರಿ ಮಾಡಿದ್ವಿ ಸರ್. ನೋಡಿ ಇಲ್ಲಿ ನಮ್ಮ ವೀಕ್ಷಕರು ಗಮನಿಸಬಹುದು, ಇಲ್ಲಿ ನೋಡಿ, ಇಲ್ಲಿ ಹಾಗೆ ಕಳೆನ ಮುಚ್ಚಿ ಅದನ್ನೇ ಗೊಬ್ಬರ ಮಾಡ್ಕೊಳ್ಳೋದು. ಇದ್ರ ಬೆಡ್ ಮೇಲೆ ನೀವು ಬೇರೆ ಬೆಳೆ ಹಾಕೊಂತೀವಿ ಸರ್. ಇದ್ಮೇಲೆ ಈಗ ಇದು ವೇಸ್ಟ್ ಜಾಗ ಇದೆಯಲ್ಲ ಸರ್, ಇದು ಈ ವೇಸ್ಟ್ ಜಾಗನ್ನ ನಾವು ಈ ತರ ಬೆಡ್ ಮಾಡ್ತೀವಿ. ಆ ಬೆಡ್ ಮಾಡಿ ಆ ಕಳೆ ಮುಚ್ಚೋದಂಗ ಆಗುತ್ತೆ, ಗೊಬ್ಬರನೂ ಆಗುತ್ತೆ, ಮತ್ತೆ ನಮ್ಗ ಬೆಡ್ ಆಗುತ್ತೆ. ಅದ್ರಲ್ಲಿ ಬೇರೆ ಬೆಳೆ ಬೆಳ್ಕೊಳ್ಳೋದಕ್ಕೂ ಒಂದು ಪ್ಲಾನಿಂಗ್ ಸರ್ ಇದು. ಅಂದ್ರೆ ಮೂಟೆ ಗೊಬ್ಬರನೇ ನಿಮ್ ತೋಟಕ್ಕೆ ನಿಷೇಧ ಅಂತ? ಇಲ್ಲ, ನಿಷೇಧ ಸರ್, ಕಂಪ್ಲೀಟ್ ಏನೊಂದು ಕಾಳು ಬರಲ್ಲ ಸರ್ ಒಳಗಡೆ. ಇದು ಜೀವಾಮೃತ ಇದೆಲ್ಲ ತಯಾರು ಮಾಡ್ಕೊಳ್ಳೋದು. ದೇಶಿ ಹಸುಗಳು ಏನಾದ್ರು ಸರ್ ಇದೆ ಸರ್, 2 ಹಸು ಇದೆ ಸರ್. 2 ಹಸು ಇದೆ. ಡ್ರ್ಯಾಗನ್ ಫ್ರೂಟ್. ಹೌದು ಸರ್, ಈಗ ಹೊಸದಾಗಿ ಪ್ರಾರಂಭ ಮಾಡ್ಕೊಂಡ್ರೆ. ಹೌದು ಸರ್, ಇದು ಈ 2 ಸೇರಿ 650 ರೂಪಾಯಿ ಸರ್. ಇದು ಕಂಬ ಪೋಲು, ಅದು ರೌಂಡ್ ಪೋಲು 650 ರೂಪಾಯಿ. ಇದು ಈಗ ಟೈರು ಮತ್ತೆ ಇವೆಲ್ಲ ಹಾಕಿ ಕಲ್ಲು ಉತ್ಬಿಟ್ಟು ಮಾಡ್ತಾರೆ ಸರ್. ಅದಕ್ಕ ಪರ್ಮನೆಂಟ್ ಆಗಿ ಸಜೆಷನ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಇದನ್ನ ನಾವೇನ್ ಮಾಡಿದ್ರೆ ಈ ತರ ಮಾಡಿಸ್ಬಿಟ್ಟಿವಿ. ಸಿಮೆಂಟ್ ಅಲ್ಲಿ ಮಾಡಿಸ್ಕೊಂಡು ಆಡ್ಕೊಟ್ಟು ಮಾಡಿಸ್ಕೊಂಡು ಈ ತರ ಡೆವಲಪ್. ಸರ್ ಇದು ಡ್ರ್ಯಾಗನ್ ಫ್ರೂಟ್ ವೆರೈಟಿ ಯಾವ್ದು ಸರ್? ಮಾಮೂಲಿನ ಅಥವಾ ವಿಶೇಷವಾಗಿ? ಇಲ್ಲ ಸರ್, ಮಾಮೂಲಿನೇ. ಪಿಂಕು 2 ಕಲರ್ ಇದೆ ಸರ್. ಪಿಂಕು ವೈಟ್ ಇದೆ ಸರ್, ಪಿಂಕು ವೈಟ್ 2 ಇದೆ ಸರ್. ಡ್ರಿಪ್ ಇರಿಗೇಷನ್ ಯಾವ ತರ ಮಾಡಿ ಸರ್? ಮಾಮೂಲಿ ಲ್ಯಾಟ್ರಲ್ ಹಾಕಿದಿರಾ? ಮಾಮೂಲಿ ಲ್ಯಾಟ್ರಲ್ ಸರ್, ಇದು ಮಾಮೂಲಿ ಲ್ಯಾಟ್ರಲ್ ಹಾಕಿರೋದು. ಸೇಮ್ ಎಲ್ಲ ಒಂದೇ ಸರ್, ಬೇರೆ ಏನು ಚೇಂಜ್ ಅಪ್ ಇಲ್ಲ. ಲ್ಯಾಟ್ರಲ್ಗಳದ್ದು ಅದೆಲ್ಲ ಒಂದೇ ಸೇಮ್ ಇದೆ ಸರ್. ಬಾರ್ಡರ್ ಗಳಲ್ಲಿ ನೀವು ಯಾವ ಸರ್? ಇಲ್ಲಿ ನೋಡಿ SBM ಮಾಡಿದ್ವಿ ಸರ್. SBM ಇಲ್ಲಿ SBM ಅಂದ್ರೆ ಸರ್? SBM ಅಂದ್ರೆ ಇದಕ್ಕೆ ಫೆನ್ಸಿಂಗ್, ಇದು ಬಯೋ ಫ್ಯೂಯಲ್ ತಯಾರು ಮಾಡೋದಕ್ಕೂ? ಹೌದು ಸರ್, ಹೌದೌದು, ಕಡ್ಡಿ ಅಲ್ವಾ? ಕಡ್ಡಿ ಸರ್. ಅದು ಈಗ ಆಚೆ ಇರ್ತಕ್ಕಂಥ ಕೆಟ್ಟ ಗಾಳಿನ ತಡೆದು ಅದು ನಮ್ಗೆ ಒಳ್ಳೆ ಗಾಳಿನ ನಮ್ಮ ಕಾಂಪೌಂಡ್ ಒಳಗಡೆ ಬಿಡೋದಕ್ಕೆ ಅದು ಇದು ಸರ್. ಅದು ಉದ್ದ ಫೆನ್ಸಿಂಗ್ ಎಲ್ಲ ಕಡೆನೂ ಹಾಕಿದ್ರೆ ಆಲ್ ರೌಂಡ್ ಇದೆ ಸರ್. ಆಲ್ ರೌಂಡ್ ಇದೆ, ಆಲ್ ರೌಂಡ್. ನಾವು 3.5 ಎಕರೆ ಏನಿದೆಯೋ ಅದೆಲ್ಲ ಹಾಕಿದ್ವಿ ಸರ್. ಅದು ಇದು ಸ್ವಲ್ಪ ಎಲ್ಲ ಉದ್ರಿದೆ ನೋಡಿ ಸರ್. ಇದು ಮಹಾಗನಿ, ಇದು ಮಹಾಗನಿ, ಇದು ಮಹಾಗನಿ. ಸುತ್ತ ಬಾರ್ಡರ್ಗಳನ್ನ. ಹೌದು ಸರ್, ಆಲ್ ರೌಂಡ್ ಬಾರ್ಡರ್ ಇದೆ. ಮಹಾಗನಿ, ಎಬ್ಬೇವು, ಸಿಲ್ವರ್ ಸರ್. ಪಕ್ಕದಲ್ಲಿರೋದು ಇದು ಉಡ್ಡಿಗೆ ಆಗೋದು. ಇದು ಸ್ವಲ್ಪ ಸಾಗುವಾನಿ ಅಂತ ಹೇಳ್ತಾರಲ್ಲ, ಅದು ಅಲ್ವಲ್ಲ? ಅಲ್ಲ ಸರ್, ಬಾಗೆ ಸರ್. ಬಾಗೆ ಗಿಡ ಇದು. ಸರಿ ಸರಿ, ಹೌದು ಸರ್. ನೆಕ್ಸ್ಟ್ ಸರ್ ಹಾಗೆ ಬರ್ಬೇಕಾದ್ರೆ ನೋಡಿ ಸರ್, ಇಲ್ಲಿ ನೀವು ಈ ಫಾರೆಸ್ಟ್ ಅಲ್ಲಿ ನ್ಯಾಚುರಲ್ ಫಾರೆಸ್ಟ್ ಅಲ್ಲಿ ರೆಸ್ಟ್ ತಗೊಳ್ಳೋದಕ್ಕೇನು ಒಂದ್ ಮಾಡ್ಕೊಂಡು ಸ್ವಿಮ್ಮಿಂಗ್ ಪೂಲ್. ಇದು ಎಷ್ಟೋ ಜನ ಸಾವಿರಾರು ಜನರ ಕನಸಿದ್ದು ಒಂದು ಫಾರ್ಮ್ ಹೌಸ್ ಮಾಡ್ಬೇಕು, ಅದ್ರಲ್ಲಿ ಈ ರೀತಿ ಸ್ವಿಮ್ಮಿಂಗ್ ಪೂಲ್, ಈ ರೀತಿ ರೆಸ್ಟ್ ತಗೊಳೋದಕ್ಕೆ. ಹೌದು ಸರ್. ಈಗ ನಮ್ಮಂತವ್ರು ಯಾರೋ ಗೆಸ್ಟ್ಗಳು ಮತ್ತೆ ರಿಲೇಷನ್ಸ್ ಮತ್ತೆ ಈ ತೋಟ ವೀಕ್ಷಣೆ ಮಾಡಕ್ ಬರೋಂತವ್ರು ನೋಡಂತವ್ರು ಬಂದು ಆರಾಮಾಗಿ ಕುತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಹೋಗೋ ತರ. ಮತ್ತೆ ನೋಡಿ ಸರ್, 2 in 1 ಮಾಡ್ಬಿಟ್ಟಿವಿ. ಈಗ ಇದು ಸ್ವಿಮ್ಮಿಂಗ್ ಪೂಲ್ ವಿತ್ ಕೃಷಿ ಹೊಂಡ 2 ಇದೆ ಇದರಲ್ಲಿ. ಮೇಲ್ಗಡೆ ನೋಡಬಹುದು. ಬನ್ನಿ ಸರ್, ಮೇಲ್ಗಡೆ ಬನ್ನಿ ಸರ್, ಮೇಲ್ಗಡೆ ಬನ್ನಿ. ನೋಡಿ, ಈ ತರ ಫಾರ್ಮ್ ಹೌಸ್ ಮಾಡ್ಕೊಂಡು ಈ ರೀತಿ ಇರ್ಬೇಕಂತ ಎಷ್ಟೋ ಜನಗಳ ಕನಸು. ಅದರಲ್ಲಿ ಸಿಟಿಯಲ್ಲಿ ಬೆಂಗಳೂರು ಅಂತ ಮಹಾನಗರಗಳಲ್ಲಿ ಇರೋರಿಗೆ
ಇದು ದೊಡ್ಡ ಕನಸು. ಇಲ್ಲಿ ಈ ರೀತಿ ಇದ್ರೆ ಚೆನ್ನಾಗಿರುತ್ತೆ. ಇಲ್ಲಿಂದ ಇಡೀ ನಿಮ್ ತೋಟನೇ ಆಲ್ಮೋಸ್ಟ್ ಕಾಣಿಸುತ್ತೆ. ಹೌದು ಸರ್, ಹೌದು ಸರ್. ನೋಡಿ ಸರ್, ಇಲ್ಲಿ ಕ್ಯಾಮ್ರಾ ಫಿಟ್ ಮಾಡಿದೀವಿ. ತೋಟದ 360 ಡಿಗ್ರಿ ಕ್ಯಾಮ್ರಾ ಇದೆ. ಆಲ್ ರೌಂಡ್ ಯಾರ ತೋಟದೊಳಗೆ ಬಂದ್ರೆ ಆಟೋಮೆಟಿಕ್ ಆಗಿ ನಮ್ ಮೊಬೈಲ್ ಸರಿಯಾಗಿ ನೋಡ್ಕೊಟ್ಟಾಗುತ್ತೆ. ನೋಡಿ ಸರ್, ಇದು ತೆಂಗಿನ ಮರಗಳನ್ನು ಇದೆ. ಈ ಕಡೆ ಏನ್ ಸರ್ ಸುಮಾರು ಫಾರೆಸ್ಟ್ ತರನೇ ಮಾಡಿದ್ರಲ್ಲ ಸರ್, ಇದ್ರಲ್ಲಿ ಸರ್ ಇದ್ರಲ್ಲಿ? ಹೌದು ಹೌದು ಹೌದು. ಇದು ಹಣ್ಣಿನ ವನ, ಇದು ಕಾಡುವನ. 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 ಇದ್ರಲ್ಲಿ ಏನೇನ್ ಗಿಡಗಳಿದೆ ಸರ್? ಎಲ್ಲಾ ವೆರೈಟಿ ಗಿಡ ಇದೆ ಸರ್ ಇದರಲ್ಲಿ. 1250 ಗಿಡನೋ ಏನೋ ಇದೆ ಸರ್ ಇದ್ರಲ್ಲಿ ಮಾತ್ರ. ಇದರಲ್ಲಿ ಹಣ್ಣಿನ ಗಿಡಗಳು. ಮತ್ತೆ ಅಗಸೆ, ನುಗ್ಗೆ. ನೋಡಿ ಸರ್, ಇದು ಅರಳಿದೆ. ಈ ಬಾರ್ಡರ್ ಅಲ್ಲಿ ಅರಳು ಹಾಕೊಂಡಿದೀವಿ. ಮತ್ತೆ ನೋಡಿ ನೇರಳೆ ಇದೆ. ಬಾರ್ಡರ್ ಅಲ್ಲೇ ತೆಂಗಿನ ಮರಗಳಿದೆ. ಬಾರ್ಡರ್ ಅಲ್ಲೇ ತೆಂಗಿನ ಮರಗಳಿದೆ. ಒಳಗಡೆ ತೆಂಗಿನ ಮರಗಳು ಹಾಕಿಲ್ಲ ಸರ್. ಒಳ್ಳೆ ಇಳುವರಿ ಇದೆ ಸರ್. ನೋಡಿ ಅದ್ರಲ್ಲಿ ಎಷ್ಟು ಒಲೆಗಳಿದೆ ನೋಡಿ. ಒಂಚೂರು ರೋಗ ಇಲ್ಲ, ಏನು ನ್ಯಾಚುರಲ್ ಫಾರ್ಮಿಂಗ್, ಅದಕ್ಕಿಂತ ಎಕ್ಸಾಂಪಲ್ ಬೇಕಾಗಿಲ್ಲ. ಹೌದು. ಯಾಕಂದ್ರೆ ನಮ್ಮ ತೋಟದಲ್ಲಿ ಏನಿದೆ ಮಣ್ಣಲ್ಲಿ ಅದ್ರ ತಕ್ಕಾಗೆ ತೆಂಗು ಇಳುವರಿ ಬರೋದಲ್ಲ. ಹೌದು ಸರ್, ಹೌದು ಸರ್. ಕೆಮಿಕಲ್ ಜಾಸ್ತಿ. ಮತ್ತೆ ಕೆಮಿಕಲ್ ಹಾಕಿ ತಕ್ಷಣಕ್ಕೆ ನಾವು ಬೆಳ್ಕೊಂಡು ಗಿಡನ ಹಾಳು ಮಾಡೋದಕ್ಕಿಂತನೂ ನಮ್ಮಲ್ಲಿರ್ತಕ್ಕಂತ ಕಸ ಕಡ್ಡಿ ಎಲ್ಲ ಹಾಕಿ ನಾಟಿ ಗೊಬ್ಬರ ಹಾಕೊಂಡು ಡೆವಲಪ್ಮೆಂಟ್ ಮಾಡ್ಕೊಂಡು ಜೀವಾಮೃತ ಇಟ್ಕೊಂಡು ಮಾಡೋದು ನೋಡಿ ಸರ್ ಫಸಲು. ಹೌದೌದು. ಮತ್ತೆ ಮರನೂ ಸ್ವಲ್ಪ ಕಾಲ ಇರುತ್ತೆ. ಕೆಮಿಕಲ್ ಹಾಕ್ಬಿಟ್ಟು 3 ದಿನಕ್ಕೆ ಗಿಡ ಹೋಗ್ಬಿಡ್ತೈತೆ ಸರ್. ಅದರಿಂದ ನಾವು ಕೆಮಿಕಲ್ ಯಾವ್ದು ಹಾಕತ್ತಾ ಇಲ್ಲ. ಈಗ ನೋಡಿ ಸರ್, ನಿಮ್ ಕಣ್ ಮುಂದ್ಗಡೆನೆ ಇದೆ ಫಸಲು. ನೋಡಿ ಮರದಲ್ಲಿ ಹೆಂಗಿದೆ ಅಂತ. ಚೆನ್ನಾಗೇ ಇದೆ. ಆಮೇಲೆ ನೋಡಿ ಈ ಕಡೆ ನಮ್ಮ ಇವರು, ನಮ್ಮ ಯೂಟ್ಯೂಬರ್ ರಿಟೇಕ್ ರವಿ ಅವರು ಆರಾಮ ರೆಸ್ಟ್ ತಗೊಂಡಿದ್ದಾರೆ. ವಿಡಿಯೋ ನೀನ್ ಮಾಡ್ಕೊ ಅಂತ ಹೇಳಿ. ಕಡೆ ಬಂದಾಗ ಇದಕ್ಕಿಂತ ಸೌಭಾಗ್ಯ ಬೇಕಾ? ಎಷ್ಟೇ ಸ್ಟ್ರೆಸ್ ಇರ್ಲಿ, ಒಂದ್ ಸ್ವಲ್ಪ ಹೊತ್ತು ಬಂದು ಈ ರೀತಿ ಪ್ರಕೃತಿ ಮಧ್ಯದಲ್ಲಿ ಕೂತ್ಕೊಂಡು ಗಿಡಗಳನ್ನ ನೋಡ್ತಾ ಇಲ್ಲಿ ಬರುವಂತ ಫ್ರೆಶ್ ಗಾಳಿನ ಬ್ರೀತ್ ಮಾಡಿದ್ರೆ ಮನಸ್ಸಿಗೂ ಶಾಂತಿ. ಲಂಗ್ಸ್ ಅಲ್ಲಿರೋ ಕಸ ಕಸ್ಮಂಡ್ಲ ಎಲ್ಲ ಕ್ಲೀನ್ ಆಗಿ ಹೊರಗಡೆ ಬರ್ತದೆ, ಫ್ರೆಶ್ ಏರ್ ಒಳಗಡೆ ಹೋಗ್ತದೆ. ಅವಾಗ ಹೆಲ್ತ್ ಅನ್ನೋದು ಚೆನ್ನಾಗೇ ಇರ್ತದೆ. ಅದಕ್ಕೆ ಕೂತ್ಕೊಂಡಿದೀನಿ. ಇವರಿಗೆ ಇಲ್ಲಿಗೆ ಬಂದ ತಕ್ಷಣ ಜ್ಞಾನೋದಯ ಆಗಿದೆ ನ್ಯಾಚುರಲ್ ಫಾರ್ಮಿಂಗ್. ನಾವು ಗೊತ್ತಲ್ವಾ, ನಮ್ ತೋಟದಲ್ಲಿ ಕೊಡೋ ಗಿಡಗಳನ್ನ ಎಲ್ಲ ಎತ್ಕೊಂಡು ಹೋಗಿ ಸೋಯಿಂಗ್ ಮಾಡ್ತಾ ಇದ್ದೀರಿ. ಸರಿ ಸರ್, ನೆಕ್ಸ್ಟ್ ಅದ್ರ ಒಳಗಡೆ ನೋಡೋಣ ಸರ್ ಏನೇನ್ ಗಿಡ ಇದೆ ಅಂತ. ಬನ್ನಿ ಸರ್. ಇಲ್ಲೂ ಒಂದ್ ಗಿಡ ಇಟ್ಟಿದ್ದೀರಾ ಅಲ್ವಾ ಸರ್? ನೋಡೋ ವೆದರ್ ಹೇಗಿದೆ ಅಂತ. ಇಲ್ಲಿಗೆ ಬಂದ ತಕ್ಷಣ ನಮ್ಗೆ ಯಾವ್ದೋ ಬೇರೆ ಕಡೆ ಇದಾಗಿದೆ ಸರ್. ಇಲ್ಲಿ ಡ್ರಮ್ಗಳಲ್ಲಿ ಏನೋ ಕಲ್ಸಿಟ್ಟಿದ್ರೆ ಸರ್, ಇದೇನು ಅಂತ ಹೇಳ್ಬೋದಾ? ಈ ಕಡೆ ಸರ್ ನೋಡಿ, ಇದು ಸ್ಲೇರಿ ಏನ್ ಮಾಡ್ತಾ ಇದೀವಿ ಸರ್. ಏನೇನ್ ಹಾಕಿದ್ರೆ ಸರ್? ಏನು ಹಾಕಿಲ್ಲ. ಗಂಜಲ ಮತ್ತೆ ಇದಿದೆ ಕುರಿ ಪಿಚ್ಕೆ. ಇದನ್ನ ಮಣ್ಣು ಇದೆ ಸರ್. ಮಣ್ಣು ಗಂಜಲ ಕುರಿ ಪಿಚ್ಕೆ. ಇದನ್ನ 11 ದಿವಸ 12 ದಿವಸ ನೋಡಿ ಸರ್. ಇದು ಕಡಿಮೆ ದಿವಸ ಆಗಿದೆ. ಇದು 4 ದಿವಸ ಆಗಿದೆ ನೋಡಿ ಸರ್. ಇದು 10-15 ದಿವಸ ಆಗಿದೆ ನೋಡಿ ಸರ್. ಇದು ಹೆಂಗಿದೆ, ಎಲ್ಲ ರೆಡಿ ಇದೆ ಅದು ಸರ್. ಇದು ಗಿಡಗಳಿಗೆ ಯಾವ ತರ ಕೊಡ್ತೀರಾ ಇದನ್ನ ಸರ್? ಈಗ ಡೈರೆಕ್ಟ್ ಡ್ರಿಪ್ಪಲ್ ಕೊಡಲ್ಲ. ಇದಕ್ಕ ನಾವ್ ಇದು ಎಲ್ಲ ಆದ್ಮೇಲೆ ಈ ಡ್ರಮ್ ನ 3 ಡ್ರಮ್ ಮಾಡ್ತೀವಿ ಸರ್. ಇದನ್ನ 3 ಡ್ರಮ್ ಮಾಡಿ ಒಂದೊಂದು ಗಿಡಕ್ಕೆ ಅರ್ಧ ಲೀಟರ್ ಕೊಟ್ಕೊಂಡು ಹೋಗ್ತಾರೆ. ಓಕೆ ಸರ್, ಅದು ತುಂಬಾ ಒಳ್ಳೇದು. ಯಾಕೆಂದ್ರೆ ಆರೋಗ್ಯ. ಹೌದು. ಹೌದು ನೋಡಿ, ಇಲ್ಲಿ ಹಳ್ಳಿಗಳು ನೋಡಿ ಸರ್, ಏನು ಕ್ವಾಲಿಟಿ ಇದೆ ಮತ್ತೆ ಯಾವ ತರ ಇದಿದೆ ಅಂತ. ಫಸಲು ನೋಡಿ ಸರ್, ಫಸಲು ಏನಿದೆ ನ್ಯಾಚುರಲ್ ಆಗಿ ಬಿಟ್ಬಿಟ್ರೆ. ಇಲ್ಲಿ ಏನೋ ಡಬ್ಬ ಇಟ್ಟಿದ್ರಲ್ಲ ಸರ್, ಏನಿದೆ ನೋಡಿ ಸರ್? ಇದು ಈ ದುಂಬಿಗಳು ಮನೆಲ್ಲ ಬಿದ್ದಿತ್ತು, ತೆಗೆದ್ಬಿಟ್ವಿ. ಈ ತೆಂಗಿಂದು ಸುಳಿ ಕಟ್ ಮಾಡ್ತದೆ ನೋಡಿ ಸರ್. ದುಂಬಿ ಕೊರಿಯೋದು ಅದು ಪೂರ್ತಿ ಸುಳಿನೇ ಕಟ್ ಮಾಡ್ಬಿಡ್ತದೆ ಸರ್. ಅದಕ್ಕ ನೋಡಿ ಈ ಡಬ್ಬ ಇಡ್ತೀವಿ ಸರ್. ಇಲ್ಲಿ ಆ ಡಬ್ಬಲ್ಲಿ ನೀರ್ ಇಡ್ತೀವಿ. ಆ ನೀರ್ ಇಟ್ಟಾಗ ನೋಡಿ ಇಲ್ಲಿ ಆಕರ್ಷಣೆ ಮಾಡ್ತದೆ ಸರ್. ಇದು ಬೆಳಕು ಒಂಥರ ಅದು ಲೈಟ್ ಇರುತ್ತೆ. ಆ ಬಂದು ನೋಡಿ ಇದ್ರೊಳಗಡೆ ಬಿದ್ದೋಗುತ್ತೆ ಸರ್. ಎಲ್ಲ ಪೂರ್ತಿ ಎಲ್ಲಾನು ಸುಮಾರು ಒಂದು 2-3 ಸಾರಿ ಬಿದ್ದಿತ್ತು. 9, 10, 12. ಈಗ ದುಂಬಿನೇ ಕಾಣ್ತಾ ಇಲ್ಲ ಸರ್. ಎಷ್ಟು ಇಟ್ಟಿದ್ರ ಸರ್? ಅದು ಸರ್ 2 ಇಟ್ಟಿದ್ವಿ. ಅದು ಸರ್ ಇದು ಒಂದು ಸುಮಾರು 20-25 ಗಿಡ ಕವರ್ ಮಾಡ್ತದೆ ಸರ್. ತೆಂಗಿನ ಸಸಿಗಳು ತೋಪುಗಳಿರೋರಿಗೆ ಇದು ಅನುಕೂಲ ತುಂಬಾ ಅನುಕೂಲ ಆಗುತ್ತೆ. ಹೌದು. ಒಂದ್ಸಾರಿ ಇಷ್ಟು ಬಾಧೆ ಬಿದ್ದು ದೊಡ್ಡ ಮರ ಮಾಡಿ ಆ ಸುಳಿ ಕಟ್ ಮಾಡುದು ಅಂತಂದ್ರೆ ಒಂದ್ಸಾರಿ ಮರ ಹೋಗ್ಬಿಡ್ತೈತಿ. ಹೌದು, ಇಷ್ಟು ವರ್ಷ ನೀವು ಶ್ರಮ ಪಟ್ಟಿದೆ. ಹೌದು, ವೇಸ್ಟ್ ಆಗುತ್ತೆ ಸರ್. ಇದ್ರಲ್ಲಿ ಸರ್ ಏನಿದೆ ಈಗ ನೋಡಿ ಸರ್? ಈಗ ಇದ್ರಲ್ಲಿ ನೋಡಿ ನುಗ್ಗೆ ಹೂವು ಸ್ಟಾರ್ಟ್ ಆಗಿದೆ. ನುಗ್ಗೆ ಇದೆ. ಮೊನ್ನೆ ಒಂದ್ಸರಿ ಕಟಾವ್ ಆಯ್ತು. ಕಟ್ ಮಾಡಿದೀವಿ. ಕಟ್ ಮಾಡಿ ಮತ್ತೆ ಒಂದ್ಸರಿ ಎಲ್ಲ ಫಂಕ್ಷನ್ ಮಾಡಿ ಎಲ್ಲ ಪೂರ್ತಿ ನೋಡಿ. ಬನ್ನಿ ಸರ್ ಒಳಗಡೆ. ಅಗಸೆ ಮರಕ್ಕೂ ಆಲ್ರೆಡಿ ವೀಳ್ಯದ ಎಲೆಗಳು ಸರ್. ನೋಡಿ ಸರ್, ಬನ್ನಿ ಸರ್. ವೀಳ್ಯದ ಗಿಡ ಈ ಕಡೆ ಬನ್ನಿ ಸರ್. ಇದು ಸೇಮ್ ಫಾರೆಸ್ಟ್ ಒಳಗಡೆ ಹೋದಂಗಿದೆ ಸರ್. ಹೌದು ಸರ್, ಫಾರೆಸ್ಟೇ ಇದೆ ನೋಡಿ ಸರ್. ವೀಳ್ಯದೆಲೆ ಇದು 8 ತಿಂಗಳಾಗಿದೆ ಸರ್. ಈಗ ಹೊಸದಾಗ ನಾವು ಮಾಡ್ತಾ ಇರೋದು. ಎಷ್ಟು ಗಿಡ ಇಟ್ಟಿದ್ರಿ ಸರ್? ಸರ್ 350 ಗುಣಿ ಇದೆ ಸರ್. ಈ ತರದ ಗುಣಿ. ಅಂದ್ರೆ ನಾವು ತುಂಬಾನೇ ಜಾಸ್ತಿ ಇದೆಲ್ಲಾ ತೋಟ ಮಾಡಿದ್ರೆ ಸುಧಾರ್ಸಕ್ ಆಗೋದಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡಿದ್ವಿ,
360 ಗುಂಡಿ ಇದೆ. ಇದನ್ನ 10 ಅಡಿಗೆ ಒಂದು ಡಿಫೆನ್ಸ್ ಹಾಕೊಂಡಿದೀವಿ ಸರ್. 10 ಅಡಿಗೆ ಒಂದು ಹಾಕೊಂಡಿದೀವಿ. ಮತ್ತೆ ಅಗಸೆ ಎಲ್ಲಿದೆಯೋ ಅಲ್ಲಿ ಮಾತ್ರ ನಾನು ಎಲೆ ಹಮ್ ಮಾಡ್ಕೊಂಡಿದ್ದೀನಿ ಸರ್. ನೋಡಿ ಇದು ನುಗ್ಗೆ, ಇದಕ್ಕಾಗಲ್ಲ ಎಲೆ ಹಂಬತ್ಸೋದಕ್ಕೆ ಆಗೋದಿಲ್ಲ. ಇದಕ್ಕೊಚ್ಚಿ ಅಂತಂದ್ರೆ ಸಾಕಾಗಲ್ಲ, ಜಾಗ ಸಾಕಾಗಲ್ಲ, ಓಡಾಡಕ್ಕಾಗಲ್ಲ. ಅದರಿಂದ ಏನ್ ಮಾಡಿದೆ 10 ಅಡಿ, ಇದು 6 ಅಡಿ, 6, 12, ಅದು 18 ಅಡಿಗೆ ಒಂದು ಲೈನ್ ಇದೆ ಸರ್ ಅಗಸೆ. ಇದು ಆ ಅಗಸೆ ಲೈನ್ಗಳು ಎಲ್ಲಿದೆಯೋ ಅಲ್ಲಿ ಮಾತ್ರ ಎಲೆ ತೋಟ ಮಾಡ್ಕೊಂಡು. ಮೆಣಸು ಗಿಡಗಳು ಹಚ್ಚೋ ಪ್ಲಾನ್ ಸರ್. ಮೆಣಸು ಗಿಡ ಮೇಲೆ ಈ ತರ ಎಲ್ಲ ಸೌಂಡ್ ರಾತ್ರಿ ಹೊತ್ತು ಮಾತ್ರ ಬರ್ತದೆ. ಬಟ್ ಇವಾಗ ಡೇ ಟೈಮ್ ಅಲ್ಲಿ ಈ ತರ ಸೌಂಡ್ ಅಂದ್ರೆ ಸೌಂಡ್ ಬೇಕಂತಂದ್ರೆ ಕಾಡೊಳಗಡೆ ಸಿಗೋದು. ಅದು ಒಂದು ವೆದರ್ ಇಲ್ಲಿ ಇದೆ. ಹೌದು. ನಮ್ಮ ವೀಕ್ಷಕರು ಇಲ್ಲಿ ಗಮನಿಸಿ, ಏನಿಲ್ಲ, ಆಲ್ಮೋಸ್ಟ್ ಹೌದು ಸರ್. ಸರ್ ಎಲ್ಲಾ ತರದ್ದು ಈ ಪಕ್ಷಿಗಳು ಬೆಳಗಿನ ಜಾವ ಬಂದ್ರೆ ಒಂದೊಂದು ವೆರೈಟಿ ಪಕ್ಷಿ ಒಂದೊಂದ್ ತರ ಕರೀತಾ ಇರ್ತವೆ ಸರ್. ಹೆಂಗಂದ್ರೆ ಇಂಪಾದ ಆ ಸೌಂಡ್ಗಳು, ಎಲ್ಲಾ ತರದ್ದು ಸೌಂಡ್ಗಳು ಬರ್ತಾನೆ ಇರ್ತವೆ ಇಲ್ಲಿ ಸರ್. ಫಾರೆಸ್ಟ್ ತರನೇ ಇದೆ ನೋಡ್ಬೇಕಂದ್ರೆ. ಆಲ್ರೆಡಿ ಫಾರೆಸ್ಟ್ ಆಗ್ಬಿಟ್ಟಿದೆ. ಇದು ಈ ಗಾಳಿನೂ ಅಷ್ಟೇ, ಇಲ್ಲಿ ಅಷ್ಟೇ ಪ್ಯೂರಿಫೈ ಆಗಿ ಒಂದು ಶುದ್ಧವಾದ ಗಾಳಿನೇ. ಹೌದು ಸರ್. ಇದು ಸರ್ ನುಗ್ಗೆನೂ ತುಂಬಾ ಹತ್ರ ಇಟ್ಟಿದ್ರ ಸರ್ ಇದ್ರಲ್ಲಿ. ಸರ್ ಈಗ ನಮ್ಗೆ ಇದ್ರಲ್ಲಿ ನೈಟ್ರೋಜನ್ ಫಿಕ್ಸೆಡ್ ಇದಾಗುತ್ತೆ ಸರ್. ಏನಂದ್ರೆ ಈ ಅಗಸೆ, ನುಗ್ಗೆ, ಗ್ರೀನ್ ಸೀಡೆ, ಈ ಗಿಡಕ್ಕೂ ಮತ್ತೆ ಈ ಗಿಡ ನೈಟ್ರೋಜನ್ ಫಿಕ್ಸೈಡ್. ಈ ಗಿಡಗಳಕ್ಕ ಏನೇನು ಗಾಳಿ ಇದು ಬೇಕು, ಆಕ್ಸಿಜನ್ ತರ ಇತ್ತಲ್ಲ ಸರ್, ಅದನ್ನ ಬಿಡಂತ ಗಿಡಗಳು ಡೆವಲಪ್ಮೆಂಟ್ ಆಗೋದಕ್ಕೆ ಈ ನುಗ್ಗೆ ಗಿಡ, ಅಗಸೆ ಗಿಡ ಇವೆಲ್ಲ ಅಂದ್ರೆ ಈ ಗಿಡಕ್ಕೆ ಪೂರಕವಾಗಿ ಆ ಗಿಡಗಳನ್ನ. ಹೌದು ಸರ್. ಒಳ್ಳೆ ಸರ್. ಇದೆಲ್ಲ ನೀವು ಅಂದ್ರೆ ಈ ತೋಟ ಇದೇ ತರ ರೆಡಿ ಮಾಡ್ಬೇಕಂತ ನಿಮ್ಗೆ ಐಡಿಯಾ ಎಲ್ಲಿಂದ ಬಂತು ಸರ್? ಸರ್ ಬೇರೆ ಯೂಟ್ಯೂಬ್ ನೋಡಿದ್ವಿ ನಾವು, ಮತ್ತೆ ಬೇರೆ ಕಡೆ ಮಾಡಿದ್ರು. ಇಲ್ಲಿ ಸುಮಾರು ಮೈಸೂರು ಆ ಕಡೆ ಮಾಡಿದ್ರು. ನೋಡೋದಕ್ಕಂತ ಹೋಗಿದ್ವಿ. ನಮ್ಮ ಹುಡುಗ, ನಮ್ಮ ಬಾಮ ಇದ್ದಾರೆ ರಾಜು ಅಂತ ಹೇಳ್ಬಿಟ್ಟು, ಅವರು ಬೆಂಗಳೂರಲ್ಲಿ ಇರೋದು. ಅವರು ಮತ್ತೆ ನನ್ನ ಮಗ ಇಬ್ರು ನೋಡಿ, ಮತ್ತೆ ಈಗ ನ್ಯಾಚುರಲ್ ಫಾರ್ಮ್ ಮಾಡ್ತಾ ಇರ್ತಕ್ಕಂಥ ತಮ್ಮಯ್ಯ ಗುರುಗಳಿದಾರಲ್ಲ, ಆ ತಮ್ಮಯ್ಯ ಗುರುಗಳನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಕರ್ಕೊಂಡ್ ಬಂದು, ಸರ್ ನಮ್ಗೆ ಈ ತರ ಮಾಡ್ಬೇಕು ಅಂತಂದಾಗ ಅವರೇ ಐಡಿಯಾ ಕೊಟ್ಟು ಪ್ಲಾನ್ ಮಾಡಾದ್ಮೇಲೆ ಇದು ಈಗ ನಮ್ಮಿಂದ ನಾವೆಲ್ಲ ಮಾಡೋದು, ನಮ್ಮಿಂದ 10 ಜನ ಕೈಯಲ್ಲಿ ಮಾಡಿಸ್ಬೇಕಂತ ಹೇಳಿ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಹೌದಾ? ಇದರಿಂದ ಬರೀ ಆದಾಯ ಮಾತ್ರ ಅಲ್ಲ, ಇದರಿಂದ ಆರೋಗ್ಯದ ಕಡೆ ಸರ್ ನಮ್ಗೆ ಆದಾಯಕ್ಕಿಂತನೂ ಆರೋಗ್ಯ ತಾನೆ ಸರ್ ಮುಖ್ಯ. ಹೌದು ಸರ್. ನಮ್ಗ ಈಗ ಕೋಟಿ ರೂಪಾಯಿ ಮನೆಗಿದ್ರೆ ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ಪ್ರಯೋಜನ ಸರ್. ಆಮೇಲೆ ಸರ್ ಇಲ್ಲಿ ಈ ಫ್ರೂಟ್ ಸ್ಟಾರ್ಟ್ ಆಗಿದೆ ಈಗ. ಹೌದು ಸರ್. ನೋಡಿ ಸರ್, ಸ್ಟಾರ್ ಫ್ರೂಟ್ ಸ್ಟಾರ್ಟ್ ಆಗಿದೆ. ನೋಡಿ ಸರ್, ಎಲ್ಲ ಇದೆ. ಅಂದ್ರೆ ಇನ್ನೊಂದು ತಿಂಗಳ ಹೋಗ್ಬೇಕು. ಇದು ಇನ್ನೂ ಬಲ್ತಿಲ್ಲ ಸರ್. ಇಲ್ಲ ಬಲ್ತಿಲ್ಲ ಸರ್, ಎಲ್ಲ ಪಿಂದೆಗಳಿವು. ಈಗ ತಿಂದ್ರೆ ತಿನ್ಬೋದು ಸರ್, ತಿನ್ಬೋದು. ಸ್ವಲ್ಪ ಹುಳಿ ಇರುತ್ತೆ, ತಿನ್ಬೋದು ಸರ್. ಅಂದ್ರೆ ಈಗ ಫಾಸ್ಟ್ ಪ್ರಾರಂಭ ಇದೆ ಅಂತ. ಹೌದು ಸರ್. ಚೆನ್ನಾಗಿದೆ ಸರ್, ಹುಳಿ ಇದೆ, ಸ್ವಲ್ಪ ಹುಳಿ ಇದೆ. ಸ್ವಲ್ಪ ಗುಂಪು ಬಾಳೆ ಮಾಡಿದ್ರಲ್ಲ. ಹೌದಾ ಸರ್. ಇದ್ರಲ್ಲಿ ಆದಾಯ ಹೇಗೆ ಸರ್? ಗುಂಪು ಬಾಳೆ ಸರ್, ಗುಂಪು ಬಾಳೆ ಮೊನ್ನೆ ಒಂದು 150 ಕೆಜಿ ಸಿಕ್ತು ಸರ್. 60 ರೂಪಾಯಿ ಹಾಕೊಟ್ರು ಕೆಜಿ, 60 ರೂಪಾಯಿ ಹಾಕೊಟ್ರು. ಅದು ನಾನು ಆರ್ಗ್ಯಾನಿಕ್ ಅಂತ ಹೇಳಿ ಹೇಳಿದೀನಿ. ಬೇರೆ ಕಡೆ ಬೇರೆಯವರೆಲ್ಲಾನು 40-45 ತಗೊಂಡ್ರು. ನೋಡಪ್ಪ, ನಾನು ಆರ್ಗ್ಯಾನಿಕ್ ಅಲ್ಲಿ ಬೆಳಿತಾ ಇರೋದು ಪ್ರಾಡಕ್ಟ್. ನಮ್ದು ಈ ತರ ಇದೆ. ನಾವು ಗೊಬ್ಬರಗಳು ಇನ್ನೊಂದು ಕೆಮಿಕಲ್ ಅದೆಲ್ಲ ಹೊಡೆದು ಮಾಡ್ತಾ ಇಲ್ಲ. ಬೇಕಾದ್ರೆ ಬನ್ನಿ, ನೀವು ಬಂದು ನಮ್ ತೋಟ ನೋಡಿ. ನಾವು ಕೆಮಿಕಲ್ ಆಗಿ ಮಾಡಿದ್ದೀರಾ ಇಲ್ಲ ಗೊಬ್ಬರ ಹಾಕಿ ಇನ್ನೊಂದು ಇದು ಮಾಡಿದಿಲ್ಲ. ನಾವು ಪ್ಯೂರ್ ನಾಟಿ ನ್ಯಾಚುರಲ್ ಆಗಿ ಬಂದಿರ್ತಕ್ಕಂಥದ್ದು ಅಂತ ಹೇಳಿ ಬಂದ್ಮೇಲೆ ಅವನು 60 ರೂಪಾಯಿ ಹಾಕೊಡ. 60 ರೂಪಾಯಿ ಕೊಡ. ಹೌದು ಸರ್, ಶ್ರಮಕ್ಕೆ ತಕ್ಕ ಪ್ರತಿಫಲ ಯಾರೇ ಆಗ್ಲಿ ಸರ್. ಹೌದು ಸರ್. ಈ ಪ್ರಾಡಕ್ಟ್ ಇವಾಗ ನಾವು ಬಂದ್ಮೇಲೆ ನಮ್ಮ ಲೋಕಲ್ ಅಲ್ಲಿ ಇನ್ನೂ ಸ್ವಲ್ಪ ಪ್ರಚಾರಗಳು ಕಮ್ಮಿ. ಇದರಿಂದ ಹೆಂಗೆ ಹೆಲ್ತ್ ಹೆಂಗೆ ಅಂತ ಇನ್ನೂ ಜನಗಳಿಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಆ ತಿಳುವಳಿಕೆ ಬರ್ಲಿ ಅಂತೇಳಿ ತಿಳಿಸ್ಬೇಕು ನಾವು. ನೋಡಿ, ಈ ತರ ಇದ್ರಲ್ಲಿ ಬೆಳೆದಿರ್ತಕ್ಕಂಥ ನೋಡಿ ಸರ್, ಈ ನುಗ್ಗೆ ಸೊಪ್ಪು ತಿಂದ್ರು ಕೂಡ ಎಷ್ಟೋ ಆರೋಗ್ಯ. 25 ಈ 3 ವಾರ ತಿಂದ್ರೆ ಆಲ್ಮೋಸ್ಟ್ 42 ಇದೇನೋ ಇದೆ ಮೈಕ್ರೋನ್ಯೂಟ್ರಿಯೆಂಟ್. ಹೌದು ಸರ್. ಈ 10 ಕೋಳಿ ಒಂದ್ ದಿವಸ ತಿನ್ನೋದು 10 ಕೋಳಿ ಮಟ್ಟ ಕೆಪಾಸಿಟಿ ಸರ್ ಇದು. ಒಂದು ದಿವಸದ ಫುಡ್ ಈ ನುಗ್ಗೆದು 10 ಕೋಳಿ ಮಟ್ಟದ ಕೆಪಾಸಿಟಿ ಸರ್ ಅದು. ಅದೇ ಸರ್, ಈಗ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಬೆಳಿತಕ್ಕಂಥ ತರಕಾರಿ 10 ರೂಪಾಯಿ ಜಾಸ್ತಿ ಆದ್ರೂ ಜನ ಈಗ ಸದ್ಯಕ್ಕೆ ಇನ್ನು ಈಗ ತಿಳ್ಕೊಂತಾ ಇದಾರೆ. ಇನ್ನು ಮುಂದೆ ತಿಳ್ಕೊಬೇಕು. ಈಗ ಕಡಿಮೆ ರೇಟ್ ಅಂದ್ಬಿಟ್ಟು ಎತ್ಕೊಂಡೋಗಿ ತಿಂತಾರೆ ಕೆಮಿಕಲ್ ಫುಡ್. ಈಗ ಸಪೋಟ ಎಲ್ಲ ಇದೆಲ್ಲ ಸರ್, ಇದು ಆಲ್ಮೋಸ್ಟ್ ಸ್ಟಾರ್ಟ್ ಆಗಿದೆ ಫ್ರೂಟ್. ಸರ್ ಇದು ಇನ್ನು ತಿಂದೆ. ಇದು ಒಂದು ಕಾಯಿ ಬಂದು ಸುಮಾರು ಒಂದು 1/4 ಕೆಜಿ ಬರುತ್ತೆ ಸರ್. ಒಂದು ಕಾಯಿ 1/4 ಕೆಜಿ ಮೇಲೆ ಬರುತ್ತೆ ಸರ್. ಸುಮಾರು 1000 ಕಾಯಿ ಮೇಲೆ. ಹೌದು ಸರ್. ಹೌದು, 1/4 ಕೆಜಿ ಮೇಲೆ ಬರುತ್ತೆ ಸರ್. ತಡಿಯಕ್ಕಾಗಲ್ಲ ಸರ್. ರೆಂಬೆಗಳಿಗೆ ನಾವು ಕೋಲಗಳು ಕೊಡ್ತಾ ಇದೀವಿ ಸರ್. ಸಪೋರ್ಟಿಂಗ್ ಸರ್. ಈ ಜಮೀನ್ ತಗೊಂಡಾಗ ನೀವು ಪ್ರಾರಂಭದಲ್ಲಿ ಎಲ್ಲ ರೈತರ ತರಾನೇ ಕೃಷಿ ಮಾಡ್ತಾರೆ? ಹೌದು ಸರ್. ಎಲ್ಲಾ ತರಾನೇ ಕೃಷಿ ಮಾಡಿ ಕ್ಯಾರೆಟ್, ಬೀಟ್ರೂಟ್, ನೋವುಕೋಲು, ಸೊಪ್ಪುಗಳು ಹಾಕಿ
ಲಾಸ್ಟ್ ಬಡ್ಡಿಗಳು ಕಟ್ಟೋತಕ್ ಬಂದ್ಬಿಟ್ಟಿದೀವಿ ಸರ್. ಹೌದಾ? ಲಾಸ್ಟ್ ಬಡ್ಡಿಗಳು ಕಟ್ಟೋತಕ್ ಬಂದು ಬೇಡ ಈ ಜೀವನ ಸಾಕು, ಎಷ್ಟು ಮಾಡಿದ್ರು ಅಷ್ಟೇನೆ, ಈ ಕಡೆ ಕೂಲರ್ ಸಾಕ್ಬೇಕು, ಈ ಕಡೆ ಭೂಮಿನ ಹಾಳು ಮಾಡ್ಬೇಕು, ಎರಡೇ ಇರೋದು ನಮ್ದು ಇಲ್ಲಿ ಅಂತೇಳಿ ಅದಕ್ಕೆ ಪ್ಲಾನ್ ಮಾಡಿ ಸರ್. ಈಗ ನ್ಯಾಚುರಲ್ ನಾವು ಸ್ವಲ್ಪ ದಿವಸ ಬದುಕನ, ನಾವು ಸ್ವಲ್ಪ ಬದುಕನ, ನಮ್ಮ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥವ್ರು ನಾವು ಬೆಳೆದಿರ್ತಕ್ಕಂಥ ಪ್ರಾಡಕ್ಟ್ ತಗೊಂಡೋಗಿ ತಿಂದವರು ಸ್ವಲ್ಪ ದಿವಸ ಬದುಕಲಿ ಅಂತ ಹೇಳಿ ಈ ತರ ಪ್ಲಾನ್ ಮಾಡಿದ್ವಿ ಸರ್. ಓಕೆ ಸರ್, ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಾವು ನಮ್ ಚಾನಲ್ ಅಲ್ಲಿ ಬರೀ ಕ್ಯಾಪ್ಸಿಕಮ್ ಬೆಳೆದ್ರು, ಟೊಮೊಟೊ ಬೆಳೆದ್ರು, ಅದ್ರಿಂದ ಅಷ್ಟು ದುಡ್ಡು ಆಯ್ತು, ಈ ಬೆಳೆಗೆ ಈ ಔಷಧಿ ಹೊಡಿಬೇಕು, ರೋಗಕ್ಕೆ ಆ ಔಷಧಿ ಹೊಡಿಬೇಕು, ಇದೇ ಆಗ್ಬಿಟ್ಟಿತ್ತು. ಡಿಫ್ರೆಂಟ್ ಆಗಿ ಕಂಟೆಂಟ್ ನಮ್ಗೆ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ತೋಟ ಅಂದ್ರೆ ಯಾವ ರೀತಿ ಇರಬೇಕು, ಇದರಿಂದ ಅನುಕೂಲ ಹೇಗೆ, ಡೆವಲಪ್ ಮಾಡೋದು ಹೇಗೆ ಅಂತ ತಿಳ್ಸ್ಕೊಟ್ಟಿದ್ರೆ ಸರ್. ಇನ್ನು ಯಾರನ್ನ ಬೇರೆಯವರು ಅದೇ ಮುಂದಿನ ದಿನಗಳಲ್ಲಿ ಇನ್ನೂ ಡೆವಲಪ್ ಆದಾಗ ಬರೋಣ ಸರ್. ಹಾಗೆ ಈ ತರ ಯಾರಾದ್ರೂ ತೋಟ ಡೆವಲಪ್ ಮಾಡ್ಬೇಕು, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಭೇಟಿ ಮಾಡಿ ವಿಸಿಟ್ ಮಾಡ್ಬೇಕು ಅಂದ್ರೆ ಮಾಡ್ಬೋದಾ ಸರ್? ಸರ್ ಈಗ ವಾರಕ್ಕೆ ಒಬ್ರು ಇಬ್ರು ಬಂದೇ ಬರ್ತಾರೆ ಸರ್. ಫೋನ್ ಮಾಡ್ಕೊಂಡ್ ಬರ್ತಾರೆ, ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ನನ್ನ ನಂಬರ್ ತಗೊಂಡು ಫೋನ್ ಮಾಡಿ ಅವ್ರು ಬರ್ತಾರೆ. ಸರ್ ಯಾವ ರೀತಿ ಮಾಡ್ಬೇಕು ಹೆಂಗೆ ಅಂತೆಲ್ಲ ಕೇಳ್ತಾರೆ. ನಾವ್ ಹೇಳ್ತೀವಿ ನೋಡಿ ಈ ತರ ಮಾಡಿ, ಹಿಂಗ್ ಮಾಡಿ, ಹಿಂಗ್ ಮಾಡಿ, ಈ ತರ ಮಾಡ್ಕೊಳ್ರಿ, ನೀವು ಮಾಡ್ರಿ, ಮತ್ತೆ ನಿಮ್ ಪಕ್ಕದಲ್ಲಿ ಯಾರ ಕೈಗಲ್ಲಾದ್ರು ಮಾಡ್ಸಿ ಅಂತೇಳಿ ಕಳಿಸ್ತೀವಿ ಸರ್. ಸರಿ ಸರ್, ನಾವು ಹಾಗೆ ಭೇಟಿ ಕೊಡ್ತಾ ಇರ್ತೀವಿ. ಯಾಕಂದ್ರೆ ಹಣ್ಣುಗಿಡಗಳಲ್ಲಿ ಪ್ರಾರಂಭದಿಗಳಲ್ವಾ, ಹಣ್ಣುಗಳು ಬಂದಾಗ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಆಗ ಮತ್ತೊಂದು ವಿಡಿಯೋ ಮಾಡೋಣ ಸರ್. ಈಗ ಅದ್ಭುತವಾದ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ನಮ್ಮ ಕಡೆಯಿಂದ, ನಮ್ಮ ಚಾನಲ್ ಕಡೆ ವೀಕ್ಷಕರ ಕಡೆಯಿಂದ ನಿಮ್ಗೆ ಧನ್ಯವಾದಗಳು ಸರ್. ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಥ್ಯಾಂಕ್ಸ್.